ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಸ್ನೇಹಿತರೆ. ಸುಮಾರು ಜನ ಕೇಳ್ತಾ ಇದ್ದೀರಾ, ಸೊ ನೆಟ್ ಎಕ್ಸಾಮ್ ಯಾವಾಗ ಆಗ್ತದೆ ಅಂತೇಳಿ. ಸೊ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಸೊ 31 ಸೊ ಜನವರಿ 7ನೇ ತಾರೀಕಿನವರೆಗೂ ಕೂಡ ಈ ಬಾರಿಯ ಪರೀಕ್ಷೆ ಅಂತಕ್ಕಂಥದ್ದು ನಡೀತದೆ ಅಂತೇಳಿ. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಶೆಡ್ಯೂಲ್ ಅಂತಕ್ಕಂಥದ್ದು ಪ್ರಕಟ ಆಗಿಲ್ಲ ಸ್ನೇಹಿತರೆ. ಯಾವ್ಯಾವ ಪರೀಕ್ಷೆಗಳು ಯಾವ್ಯಾವ ದಿನಾಂಕದಂದು ನಡೀತವೆ ಅಂತೇಳಿ ಯಾವುದೇ ರೀತಿಯಾದಂತಹ ಪ್ರಕಟಣೆ ಅಂತಕ್ಕಂಥದ್ದು ಬಂದಿರೋದಿಲ್ಲ ಸ್ನೇಹಿತರೆ. ಬಟ್ ಅವ್ರು ಆಲ್ರೆಡಿ ತಿಳಿಸಿರುವ ರೀತಿಯಲ್ಲಿ ನಾವು ಇಲ್ಲಿ ಗಮನಿಸ್ತಾ ಬಂದಾಗ, ಸೊ 31 ಏನಾಗ್ತದೆ ಅಂತಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ನಿಮ್ಗೆ ಏನಪ್ಪ ಅಂತಂದರೆ ಒಂದು 15 ಅಥವಾ 16ನೇ ತಾರೀಕಿನ ಒಳಗಾಗಿ ಸೊ ನಿಮಗೆ ಒಂದು ಶೆಡ್ಯೂಲ್ ಅಂತಕ್ಕಂಥದ್ದು ಯಾವ್ಯಾವ ಪರೀಕ್ಷೆಗಳು ಯಾವ್ಯಾವ ದಿನಾಂಕದಂದು ನಡೀತದೆ ಅನ್ನುವಂತಹ ಒಂದು ಕ್ಲಾರಿಟಿಯನ್ನು NTA ಕೊಡುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ಲಾಸ್ಟ್ ಟೈಮ್ ಏನು ಒಂದು ಸಬ್ಜೆಕ್ಟ್ ವೈಸ್ ಶೆಡ್ಯೂಲ್ ಬಂದಿತ್ತಲ್ಲ, ಅದನ್ನು ನಾವಿಲ್ಲಿ ಸ್ವಲ್ಪ ಗಮನಿಸ್ತಾ ಬಂದಾಗ ಸ್ನೇಹಿತರೆ, ಸೊ ಲಾಸ್ಟ್ ಜೂನದ್ದು ನಾವು ನೋಡ್ತಾ ಬಂದಾಗ, ಸೊ ಡಿಸೆಂಬರ್ 31ಗೆ ಸ್ಟಾರ್ಟ್ ಆಗ್ತದೆ. ಆಲ್ಮೋಸ್ಟ್ ಈ ಎಲ್ಲ ಸಬ್ಜೆಕ್ಟ್ಗಳೇ ವಾಪಸ್ ಕ್ಯಾರಿ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನಮ್ಮ ಕನ್ನಡ ಪರೀಕ್ಷೆಗಳನ್ನು ನಾವಿಲ್ಲಿ ನೋಡ್ತಾ ಬಂದಾಗ, ಸೊ ಕನ್ನಡ ಸಬ್ಜೆಕ್ಟದು ಪರೀಕ್ಷೆ ಸೊ 29 ಜೂನ್ 2025 ಆಗಿತ್ತು. ಸೊ ಈ ಬಾರಿ ನಾವು ನೋಡ್ತಾ ಬಂದಾಗ, ಸೊ ಗೆಸ್ ಮಾಡಿದರೆ 6 ಇಲ್ಲ ಅಂತಂದರೆ 5 ಏನಾಗ್ತದೆ ಅಂತಂದರೆ ಈ ಬಾರಿಯ ನೆಟ್ ಪರೀಕ್ಷೆ ಅಂತಕ್ಕಂಥದ್ದು ನಡೆಯುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಉಳಿದಂತಹ ಪರೀಕ್ಷೆಗಳದ್ದು ಕೂಡ ಇಲ್ಲಿ ಶೆಡ್ಯೂಲ್ ಇದೆ. ಸೊ ನೀವು ಇದನ್ನು ಅಬ್ಸರ್ವ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ಸುಮಾರು 5 ದಿನಗಳಲ್ಲಿ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿದರು. ಬಟ್ ಈ ಸಾರಿ ಏನಾಗಿದೆ ಅಂತಂದರೆ 8 ದಿನಗಳ ಅವಕಾಶ ಅಂತಕ್ಕಂಥದ್ದು ತೊಗೊಂಡಿದ್ದಾರೆ. ಸೊ ಹಾಗಾಗಿ ಯಾವ್ಯಾವ ದಿನದಂದು ಯಾವ್ಯಾವ ಪರೀಕ್ಷೆಗಳು ನಡೀತವೆ ಅಂತಕ್ಕಂಥದ್ದನ್ನ NTA ಸೊ ಆಲ್ಮೋಸ್ಟ್ 15ನೇ ತಾರೀಕಿನ ಒಳಗಾಗಿ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಬಟ್ ನಿಮಗೆ ಇವಾಗ ಗೊತ್ತಿರಲಿ, ಸೊ ಆಲ್ಮೋಸ್ಟ್ ಏನಪ್ಪ ಅಂತಂದರೆ 31 ಜನವರಿ 7ವರೆಗೂ ಕೂಡ ಎಕ್ಸಾಮ್ ಇದೆ ಅಂತಕ್ಕಂಥದ್ದು ನಿಮಗೆ ಕ್ಲಾರಿಟಿ ಇರಬೇಕು. ಓಕೆನಾ? ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.